ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ದಿವಸ ಯಾವ ಸಮಯದಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು ಅಥವಾ ಚಿನ್ನದ ಬದಲಾಗಿ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ವಸ್ತುಗಳನ್ನು ಹಾಗೆ ವಾಹನಗಳನ್ನು ಖರೀದಿ ಮಾಡಬೇಕು ಅಂದ್ಕೊಂಡ್ರವರು ಅಥವಾ ಸೈಟು ಮನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅಂತ ಇರೋರು ಅಥವಾ ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅಂತ ಇರೋರು ಯಾವ ಶುಭ ಮುಹೂರ್ತದಲ್ಲಿ ಖರೀದಿ ಮಾಡಬೇಕು ಅಥವಾ ಯಾವ ಮುಹೂರ್ತದಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಂಡ್ರೆ ಒಳ್ಳೆಯದು, ಹಾಗೆ ಅಕ್ಷಯ ತೃತೀಯ ದಿವಸ ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಯಾವ ಸಮಯದಲ್ಲಿ ಚಿನ್ನವನ್ನು ಅಥವಾ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಈ ವರ್ಷ ಅಕ್ಷಯ ತೃತೀಯ ಯಾವ ದಿವಸ ಬಂದಿದೆ, ಹಾಗೆ ಅಕ್ಷಯ ತೃತೀಯದ ತೃತೀಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಆನಂತರ ಚಿನ್ನ ಖರೀದಿ ಮಾಡೋದಕ್ಕೆ ಶುಭ ಮುಹೂರ್ತ ಹಾಗೆ ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ. ಅಕ್ಷಯ ತೃತೀಯ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಏಪ್ರಿಲ್ 19ನೇ ತಾರೀಕು ಭಾನುವಾರದ ದಿವಸ ಬಂದಿದೆ. ಇವಾಗ ತೃತೀಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಅಕ್ಷಯ ತೃತೀಯದ ತೃತೀಯ ತಿಥಿ ಆರಂಭವಾಗುವಂಥದ್ದು ಏಪ್ರಿಲ್ 19ನೇ ತಾರೀಕು ಬೆಳಗ್ಗೆ 10:49 ಆರಂಭವಾಗಿ ತೃತೀಯ ತಿಥಿ ಅಂತ್ಯವಾಗುವಂಥದ್ದು ಏಪ್ರಿಲ್ 20ನೇ ತಾರೀಕು ಸೋಮವಾರದ ದಿವಸ ಬೆಳಗ್ಗೆ 7:27. ಇನ್ನು ಅಕ್ಷಯ ತೃತೀಯ ಅಂದರೆ ಅವತ್ತಿನ ದಿವಸ ಲಕ್ಷ್ಮೀ ಪೂಜೆ ಹಾಗೆ ಕುಬೇರ ಪೂಜೆ ಮಾಡುವಂಥದ್ದು ಬಹಳನೇ ವಿಶೇಷ. ಹಾಗಾಗಿ ಪೂಜಾ ಮುಹೂರ್ತವನ್ನು ಮೊದಲು ತಿಳ್ಕೊಳ್ಳೋಣ. ಪೂಜೆ ಮಾಡೋದಕ್ಕೆ ತುಂಬಾ ಸೂಕ್ತವಾದಂತಹ ಮುಹೂರ್ತ ಅಂತಂದರೆ ಅದು ಏಪ್ರಿಲ್ 19ನೇ ತಾರೀಕು ಭಾನುವಾರದ ದಿವಸ ಬೆಳಗ್ಗೆ 10:49 12:19 ಕೂಡ ತುಂಬಾ ಒಳ್ಳೆಯ ಮುಹೂರ್ತ ಇದೆ. ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಈ ಸಮಯ ಬಿಟ್ಟು ಸಂಜೆ ನೀವು ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು. ಸಂಜೆ 5:30 7:00 ಒಳಗಡೆ. ಅಕಸ್ಮಾತಾಗಿ ನಿಮಗೆ ಏಪ್ರಿಲ್ 19ನೇ ತಾರೀಕಿನ ದಿವಸ ಅಂದರೆ ಭಾನುವಾರದ ದಿವಸ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಸೋಮವಾರದ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ. ಯಾಕಂದರೆ ತೃತೀಯ ತಿಥಿ ನಮಗೆ ಅಂತ್ಯವಾಗುವಂಥದ್ದು ಏಪ್ರಿಲ್ 20ನೇ ತಾರೀಕು ಬೆಳಗ್ಗೆ 7:27 ಅಂತ್ಯವಾಗುತ್ತೆ. ಹಾಗಾಗಿ ಬೆಳಗ್ಗೆ ಕೂಡ ನೀವು ಸೋಮವಾರದ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಇವಾಗ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಅಥವಾ ಆಸ್ತಿ ಅಥವಾ ನಿಮ್ಮ ಮನೆ ಸೈಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ಹೊಸ ಕಾರ್ಯವನ್ನು ಶುರು ಮಾಡೋದಕ್ಕೆ ಯಾವ ಸಮಯ ಸೂಕ್ತ ಅಂತ ತಿಳ್ಕೊಳ್ಳೋಣ. ಅಕ್ಷಯ ತೃತೀಯ ದಿವಸ ಚಿನ್ನ, ಬೆಳ್ಳಿ ಅಥವಾ ಯಾವುದೇ ಅತ್ಯಮೂಲ್ಯವಾದಂಥ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕಾಗಿರ್ಬೋದು, ಆಸ್ತಿ ಮನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕಾಗಿರ್ಬೋದು ತುಂಬಾ ಸೂಕ್ತವಾದಂತಹ ದಿನ. ಅವತ್ತಿನ ದಿವಸ ನೀವು ಮುಹೂರ್ತ ನೋಡುವಂಥ ಅಗತ್ಯನೇ ಇಲ್ಲ. ಆದರೂ ಕೂಡ ಅದರಲ್ಲಿ ತುಂಬಾ ಒಳ್ಳೆಯ ಮುಹೂರ್ತ ಯಾವುದು ಅಂದರೆ ಅಭಿಜಿತ್ ಮುಹೂರ್ತ. ಈ ಮುಹೂರ್ತ ಶುರುವಾಗುವಂಥದ್ದು ಬೆಳಗ್ಗೆ 11:54 ಆರಂಭವಾಗಿ ಮಧ್ಯಾಹ್ನ 12:46 ಅಂತ್ಯವಾಗುತ್ತೆ. ಈ ಅಭಿಜಿತ್ ಮುಹೂರ್ತದಲ್ಲಿ ನೀವೇನಾದರೂ ಚಿನ್ನ, ಬೆಳ್ಳಿ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಆರಂಭ ಮಾಡಿದ್ರೆ ತುಂಬಾ ಯಶಸ್ಸನ್ನು ಕಾಣ್ಬೋದು. ಹಾಗೆ ನೀವೇನು ಕೊಂಡ್ಕೊಂಡಿರ್ತೀರೋ ಆ ಒಂದು ವಸ್ತು ನಿಮ್ಮ ಹತ್ರ ಶಾಶ್ವತವಾಗಿ ಉಳಿಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಈ ಅಭಿಜಿತ್ ಮುಹೂರ್ತ ಬಿಟ್ಟು ಬೇರೆ ಸಮಯಗಳು ಕೂಡ ಇದೆ, ಶುಭ ಮುಹೂರ್ತಗಳು. ಆ ಸಮಯ ಕೂಡ ನಾನು ಇವಾಗ ತಿಳಿಸ್ಕೊಡ್ತೀನಿ. ಬೆಳಗ್ಗೆ 10:49 ಮಧ್ಯಾಹ್ನ 12:20 ಕೂಡ ಒಳ್ಳೆ ಸಮಯ ಇದೆ. ಮಧ್ಯಾಹ್ನದ ಶುಭ ಮುಹೂರ್ತ ಬಂದು ಮಧ್ಯಾಹ್ನ 1:58 ಮಧ್ಯಾಹ್ನ 3:35 ಕೂಡ ಒಳ್ಳೆಯ ಮುಹೂರ್ತ ಇದೆ. ಇದು ಮಧ್ಯಾಹ್ನದ ಮುಹೂರ್ತ. ಇನ್ನು ಸಂಜೆ ಅಥವಾ ರಾತ್ರಿಯ ಮೇಲೆ ನಾವು ಖರೀದಿ ಮಾಡ್ತೀವಿ ಅನ್ನೋರಿಗೆ ಸಂಜೆ 6:49 ರಾತ್ರಿ 10:57 ಕೂಡ ಒಳ್ಳೆಯ ಅಮೃತ ಕಾಲ ಇದೆ. ಆ ಸಮಯದಲ್ಲೂ ಕೂಡ ನೀವು ಚಿನ್ನ ಅಥವಾ ಬೆಳ್ಳಿಯನ್ನು ಅಥವಾ ಯಾವುದೇ ಒಂದು ಹೊಸ ಕೆಲಸವನ್ನು ಆರಂಭ ಮಾಡ್ಬೋದು. ಇನ್ನು ಇದಿಷ್ಟು ಯಾವ ಸಮಯದಲ್ಲಿ ನಾವು ಚಿನ್ನವನ್ನು, ಬೆಳ್ಳಿಯನ್ನು ಅಥವಾ ಯಾವುದೇ ರೀತಿಯಾದಂತಹ ಅತ್ಯಮೂಲ್ಯವಾದಂತಹ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಶುಭ ಮುಹೂರ್ತ. ಆದರೆ ಯಾವ ಸಮಯದಲ್ಲಿ ಖರೀದಿಯನ್ನು ಮಾಡಬಾರ್ದು ಅಂತ ಕೇಳೋದಾದರೆ ಅಕ್ಷಯ ತೃತೀಯ ದಿವಸ ಯಾವುದೇ ಕಾರಣಕ್ಕೂ ರಾಹು ಕಾಲದಲ್ಲಿ ಚಿನ್ನವನ್ನು ಅಥವಾ ಬೇರೆ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಡಿ. ಅದರಲ್ಲೂ ಪ್ರಮುಖವಾಗಿ ಸಂಜೆ 5:12 ಸಂಜೆ 6:49 ಇರುವಂಥ ಈ ಸಮಯ ಏನಿದೆ, ಈ ಸಮಯದಲ್ಲಿ ಆದಷ್ಟು ಚಿನ್ನವನ್ನು ಖರೀದಿ ಮಾಡದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿವಸ ಯಾವ ಸಮಯದಲ್ಲಿ ನಾವು ಚಿನ್ನವನ್ನು ಖರೀದಿ ಮಾಡ್ಬೋದು, ಹಾಗೆ ಯಾವ ಸಮಯದಲ್ಲಿ ಚಿನ್ನವನ್ನು ಖರೀದಿ ಮಾಡಬಾರ್ದು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಕೂಡ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.